ವಾರಕ್ಕೊಂದು ಶಕ್ತಿ ಸಾನ್ನಿಧ್ಯದ ಅನಾವರಣ. ಈ ವಿಶೇಷ ಆಂಜನೇಯ ಸ್ವಾಮಿಯು ಕಲಿಯುಗದ ಆದಿಯಲ್ಲಿ ಪಂಚಪಾಂಡವರಲ್ಲಿ ಮಧ್ಯಮ ಪಾಂಡವರಾದ ಅರ್ಜುನನ ಮರಿಮಗನಾದ ಜನಮೇಜಯ ರಾಜನು ಭೂಮಿಯ ಮೇಲೆ ಪ್ರತಿಷ್ಠಾಪಿಸಿರುವ 500 ಆಂಜನೇಯ ಸ್ವಾಮಿಯ ವಿಗ್ರಹಗಳಲ್ಲಿ ಒಂದಾಗಿದೆ. ಕೆಂಪು ಶಿಲೆಯಿಂದ ಮಾಡಲಾದ ಈ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ನೋಡುತ್ತಿದ್ದರೆ ಮೈಯಲ್ಲೆಲ್ಲ ಏನೋ ಒಂದು ಮಿಂಚಿನ ಸಂಚಲನವು ಶಕ್ತಿ ಸಂಚಾರವಾದಂತೆ ಭಾಸವಾಗುತ್ತದೆ. ಬೇಡಿದ ವರವನ್ನೆಲ್ಲ ಕರುಣಿಸುವ ಆಂಜನೇಯ ಸ್ವಾಮಿಯಾದ್ದರಿಂದ ಈ ಆಂಜನೇಯನ ದರ್ಶನಕ್ಕೆ ಅಬಾಲವೃದ್ಧರಾದಿಯಾಗಿ ಸಾಕಷ್ಟು ಜನ ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿಯೇ ಆಗಮಿಸುತ್ತಾರೆ. ನಾವಿಂದು ನಮ್ಮ ಸಂಚಿಕೆಯಲ್ಲಿ ಪರಿಚಯಿಸಲು ಹೊರಟಿರುವ ಶಕ್ತಿಶಾಲಿ ಆಂಜನೇಯನ ದೇವಾಲಯವೇ ಪೇಡಾನಗರಿ ಎಂದೇ ಕರೆಸಿಕೊಳ್ಳುವ ಧಾರವಾಡ ನಗರದಲ್ಲಿರುವ ನುಗ್ಗಿಕೇರಿ ಆಂಜನೇಯ ಸ್ವಾಮಿ ಆಲಯ. ಧಾರವಾಡದಿಂದ ಕಲಘಟಗಿಗೆ ತೆರಳುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 7 ಕಿಲೋಮೀಟರ್ ಕ್ರಮಿಸಿದರೆ ಒಂದು ಕೆರೆ ಗೋಚರಿಸುತ್ತದೆ. ಈ ಕೆರೆಯ ದಂಡೆಯ ಮೇಲೆಯೇ ನುಗ್ಗಿಕೇರಿ ಹನುಮನ ಗುಡಿ ಇದೆ. ಈ ಹನುಮನನ್ನು ಒಂಟಿ ಹನುಮ ಎಂದೇ ಕರೆಯಲಾಗುತ್ತದೆ. ಈ ಮಾರ್ಗದಲ್ಲಿ ಪ್ರಯಾಣಿಸುವ ಅಸಂಖ್ಯಾತ ಭಕ್ತಾದಿಗಳು ಈ ಹನುಮನ ದರ್ಶನವನ್ನು ಪಡೆಯದೆ ಮುಂದೆ ತೆರಳುವುದಿಲ್ಲ. ಪ್ರತಿನಿತ್ಯವೂ ದೇವರ ಮೊದಲ ಆರತಿಯನ್ನು ಸ್ವೀಕರಿಸಲೆಂದೇ ಪ್ರತಿ ಮುಂಜಾನೆ 6 ಗಂಟೆಯ ಸುಮಾರಿಗೆ ನೂರಾರು ಜನ ಭಕ್ತಾದಿಗಳು ದೇವಾಲಯಕ್ಕೆ ಮುಗಿಬೀಳುತ್ತಾರೆ. ಶನಿವಾರಗಳಂತೂ ಅಬಾಲವೃದ್ಧರಾದಿಯಾಗಿ ಭಕ್ತಾದಿಗಳು ತಂಡೋಪತಂಡವಾಗಿ ಈ ದೇವಾಲಯಕ್ಕೆ ಆಗಮಿಸುತ್ತಿರುತ್ತಾರೆ. ಶನಿವಾರಗಳಂದು ಈ ದೇವಸ್ಥಾನಕ್ಕೆ ತೆರಳುವ ಭಕ್ತಾದಿಗಳಿಗಾಗಿಯೇ ವಿಶೇಷ ಬಸ್ಗಳನ್ನು ಬಿಡಲಾಗಿರುತ್ತದೆ. ಕೆಲವು ಮಂದಿ ಜನರು ದೇವರ ದರ್ಶನಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ಪಾದಯಾತ್ರೆಯನ್ನು ಮಾಡುತ್ತಲೇ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಅಷ್ಟೊಂದು ವಿಶೇಷ ಮಹಿಮೆಯನ್ನು ಈ ದೇವಾಲಯ ಹೊಂದಿದೆ. ಪೌರಾಣಿಕ ಹಿನ್ನೆಲೆ. ಜನಮೇಜಯ ರಾಜನ ತಂದೆ ಅಂದರೆ ಅಭಿಮನ್ಯುವಿನ ಮಗನಾದ ಪರೀಕ್ಷಿತ ಮಹಾರಾಜ ಬೇಟೆಗೆಂದು ಕಾಡಿಗೆ ತೆರಳಿದ್ದಾಗ ಆತನಿಗೆ ಹಸಿವು ಬಾಯಾರಿಕೆಗಳಾಗುತ್ತವೆ. ಆಗ ಪರೀಕ್ಷಿತ ಮಹಾರಾಜನು ಕಾಡಿನಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ಒಬ್ಬ ಋಷಿಯನ್ನು ನೋಡಿ ನೀರನ್ನು ಕೊಡುವಂತೆ ಕೇಳಿಕೊಳ್ಳುತ್ತಾನೆ. ಆದರೆ ತಪೋನಿರತನಾಗಿದ್ದ ಆ ಮುನಿಯು ಯಾವುದೇ ರೀತಿ ಆತನಿಗೆ ಸ್ಪಂದಿಸುವುದಿಲ್ಲ. ಆಗ ಕೋಪಗೊಂಡ ಪರೀಕ್ಷಿತ ಮಹಾರಾಜನು ಅಲ್ಲೇ ಸತ್ತು ಬಿದ್ದಿದ್ದ ಒಂದು ಹಾವೊಂದನ್ನು ತೆಗೆದು ಋಷಿಯ ಕೊರಳಿಗೆ ಸುತ್ತಿ ಹೊರಟು ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಆಗಮಿಸಿದ ಋಷಿಯ ಪುತ್ರ ತನ್ನ ತಂದೆಯ ಕೊರಳಲ್ಲಿದ್ದ ಸತ್ತ ಹಾವಿನ ಶವವನ್ನು ನೋಡಿ ಕೋಪಗೊಂಡು ಯಾರು ಈ ಕೃತ್ಯವನ್ನು ಎಸಗಿದ್ದಾರೋ ಅವರಿಗೆ ತಕ್ಷಕ ಎಂಬ ಸರ್ಪವು ಕಚ್ಚಿ ಸಾವು ಬರಲಿ ಎಂದು ಶಾಪವನ್ನು ಕೊಡುತ್ತಾನೆ. ಈ ಶಾಪದ ಪರಿಣಾಮದಿಂದಲೇ ತಕ್ಷಕ ಸರ್ಪದ ಕಡಿತದಿಂದ ಪರೀಕ್ಷಿತ ಮಹಾರಾಜನ ಸಾವು ಬಂದೊದಗುತ್ತದೆ. ತನ್ನ ತಂದೆಯ ಸಾವಿಗೆ ಕಾರಣನಾದ ಈ ತಕ್ಷಕ ಸರ್ಪದ ಸಂತತಿಯನ್ನೇ ನಾಶ ಮಾಡುವ ಪ್ರತಿಜ್ಞೆಯನ್ನು ಜನಮೇಜಯ ರಾಜ ಮಾಡಿರುತ್ತಾನೆ. ಆಗ ನಡೆಯುವುದೇ ಸರ್ಪಸಾತ್ರ ಯಾಗ. ಈ ಯಾಗದ ಪರಿಣಾಮ ಭೂಮಂಡಲದಲ್ಲಿದ್ದ ಹಾವುಗಳೆಲ್ಲ ಯಜ್ಞಕುಂಡದಲ್ಲಿ ಬಂದು ಬಿದ್ದು ಸಾಯುತ್ತಿರುತ್ತವೆ.
ಆ ಸಂದರ್ಭದಲ್ಲಿ ಸರ್ಪಗಳ ಸೋದರ ಅಳಿಯ ಆಸ್ತಿಕ ಋಷಿ ಎಂಬಾತ ಉಪಾಯದಲ್ಲಿ ಜನಮೇಜಯ ರಾಜನ ಸಮೀಪ ಬ್ರಾಹ್ಮಣ ವಟುವಿನ ವೇಷದಲ್ಲಿ ಆಗಮಿಸಿ ಯಜ್ಞವನ್ನು ಬ್ರಾಹ್ಮಣನಿಗೆ ದಾನವನ್ನು ನೀಡದೆಯೇ ಮಾಡುತ್ತಿರುವುದು ಎಷ್ಟು ಸಮಂಜಸ ಎಂದು ಕೇಳುತ್ತಾನೆ. ಇದರಿಂದ ವಿಚಲಿತನಾದ ಜನಮೇಜಯ ರಾಜನು ಆಸ್ತಿಕ ಮಹರ್ಷಿಯ ಬಳಿ ಏನು ಬೇಕೋ ಕೇಳುವಂತೆ ಹೇಳುತ್ತಾನೆ. ಆಗ ಆಸ್ತಿಕ ಮಹರ್ಷಿಯು ತಕ್ಷಣ ಯಾಗವನ್ನು ನಿಲ್ಲಿಸುವಂತೆ ಕೇಳುತ್ತಾನೆ. ಹೀಗೆ ಜನಮೇಜಯ ರಾಜನ ಸರ್ಪಶಾಸ್ತ್ರ ಯಾಗ ನಿಂತು ಹೋಗುತ್ತದೆ. ಆದರೂ ಸಹ ಸರ್ಪದೋಷ ಆತನನ್ನು ಆವರಿಸುತ್ತದೆ. ಆಗ ಋಷಿ ಮುನಿಗಳ ಸಲಹೆಯಂತೆ ಜನಮೇಜಯ ರಾಜ ಭೂಮಿಯ ಮೇಲೆ ಸುಮಾರು 500ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸುತ್ತಾನೆ. ಅದರಲ್ಲಿ ನುಗ್ಗಿಕೇರಿ ಹನುಮನ ದೇವಾಲಯ ಸಹ ಒಂದೆನಿಸಿದೆ. ನಂತರದ ದಿನಗಳಲ್ಲಿ ಅನ್ಯಧರ್ಮೀಯ ಆಕ್ರಮಣಕಾರರು ಈ ದೇವಾಲಯವನ್ನು ನಾಶಪಡಿಸುತ್ತಾರೆ. ಆಗ ಆಕ್ರಮಣಕಾರರಿಂದ ಸಂರಕ್ಷಿಸಲೆಂದೇ ಈ ದೇವರ ಮೂರ್ತಿಯನ್ನು ಪಕ್ಕದಲ್ಲಿರುವ ಕೆರೆಯಲ್ಲಿ ಮುಳುಗಿಸಿರಲಾಗಿರುತ್ತದೆ. ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾದ ವ್ಯಾಸರಾಯರು ದೇವರ ಮೂರ್ತಿಯು ಕೆರೆಯಲ್ಲಿ ಮುಳುಗಿದುದರ ಕುರಿತಾಗಿ ಕನಸನ್ನು ಕಂಡಿರುತ್ತಾರೆ. ನಂತರ ಆ ಕೆರೆಯನ್ನು ಹುಡುಕಿಸಿದಾಗ ದೇವರ ಮೂರ್ತಿ ಅವರಿಗೆ ದೊರೆಯುತ್ತದೆ. ಆ ಮೂರ್ತಿಯನ್ನು ವ್ಯಾಸರಾಯರು ಪುನಃ ಪ್ರತಿಷ್ಠಾಪಿಸುತ್ತಾರೆ. ಈ ಆಂಜನೇಯ ಸ್ವಾಮಿಗೆ ತ್ರಿವಿಧ ಶಕ್ತಿ ಇದೆ. ಅಂದರೆ ಈ ಆಂಜನೇಯನ ಮುಖವು ಒಂದೆಡೆ ಇದ್ದಂತೆ ಕಂಡು ಬಂದರೆ ದೃಷ್ಟಿಯು 2 ಕಡೆ ಮುಖ ಮಾಡಿದಂತೆ ಕಂಡುಬರುವುದು ವಿಶೇಷವಾಗಿದೆ. ಈ ನುಗ್ಗಿಕೇರಿ ಆಂಜನೇಯ ಸ್ವಾಮಿಯು ಬಹಳ ಪ್ರಭಾವಿಯಾಗಿದ್ದು ಮಕ್ಕಳಾಗದವರು, ಮದುವೆಯಾಗದವರು, ರೋಗಿಗಳು, ಹತಾಶರಾದವರು, ಬಡವರು, ರಾಜಕಾರಣಿಗಳು, ವ್ಯಾಜ್ಯವುಳ್ಳವರು ಹೀಗೆ ಪ್ರತಿಯೊಬ್ಬರೂ ತಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರಾಗಲು ಇಲ್ಲಿಗೆ ಆಗಮಿಸುತ್ತಾರೆ. ವಿದ್ಯಾರ್ಥಿಗಳಂತೂ ತಾವು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದರೆ ಕಾಲ್ನಡಿಗೆಯಲ್ಲಿಯೇ ಆಂಜನೇಯನ ದರ್ಶನವನ್ನು ಪಡೆಯುವ ಹರಕೆಯನ್ನು ಹೊತ್ತಿರುತ್ತಾರೆ. ಈ ದೇವಸ್ಥಾನದಲ್ಲಿ ತಾಯತವನ್ನು ಕಟ್ಟಿಸಿಕೊಂಡರೆ ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಎಂಬ ಅಚಲ ನಂಬಿಕೆ ಭಕ್ತಾದಿಗಳಲ್ಲಿದೆ. ಕಲಿಯುಗದ ಪ್ರಾರಂಭಕ್ಕೆ ತಳುಕು ಹಾಕುವ ಗುರು ವ್ಯಾಸರಾಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಆಂಜನೇಯ ಸ್ವಾಮಿಯ ಕ್ಷೇತ್ರ ಪರಿಚಯವನ್ನು ಮಾಡಿಕೊಂಡ ನಮಗೆ ಆ ಭಗವಂತನ ಕೃಪಾ ಕಟಾಕ್ಷವು ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ.